ರದ್ದವ್ರದ್ದು ಏನು MP MLA ಸೀಟ್ಗಳು ರದ್ದು ಮಾಡಿಸೋಂಥ ಕಠೋರ ಕಾನೂನು ತೊಗೊಂಬರ್ರಿ, ಜನ ಹಿಡಿದುಕೊಳ್ತಾರೆ ಅದಕ್ಕೆ. ಈಗ ಕೇಸ್ ರೆಕಾರ್ಡ್ ಸಮೇತ ಹಿಡಿದ್ರು ಸಹಿತ ಯಾರಿಗೂ ಶಿಕ್ಷಣ ಆಗೋದು ಇವತ್ತು. ನೋಡಿ ಲೋಕಾಯುಕ್ತರು ಎಷ್ಟು ಮಂದಿನ ಇವತ್ತು ಅಧಿಕಾರಿಗಳನ್ನ ಇನ್ನುಳಿದವ್ರನ್ನ ಒಯ್ತು ರೆಡ್ ಹ್ಯಾಂಡಾಗಿ ಹಿಡಿತಾರೆ. ಎಷ್ಟು ಮಂದಿ ಶಿಕ್ಷೆ ಆಗಿದ್ರಿ ಈ ಅಧಿಕಾರಿಗಳಿಗೆ? ರಾಜಕಾರಣಿಗಳಿಗೆ ಎಷ್ಟು ಮಂದಿಗೆ ಆಗ್ಯದ? ಇಲ್ಲ. ಲೋಕಾಯುಕ್ತ ಆಗಿರ್ಬೋದು, CBI ಆಗಿರ್ಬೋದು, ED ಆಗಿರ್ಬೋದು, ಏನು ಮಾಡ್ತಾ ಇದ್ದಾರೆ ಅವರು. ಅದು ಯಾರು ಲಾಭಕರ ಮಾಡಿ ಏನೋ ಮಾಡಿ ನಂತರ ವಿಚಾರ ಮಾಡೋರು ಎಷ್ಟು ಮಂದಿ ಶಿಕ್ಷೆ ಆಗ್ಯದಪ್ಪ ಈ ಎಲ್ಲ ದೊಡ್ಡ ದೊಡ್ಡ ತಿಂಗಳಿಗೆ. ಇದನ್ನ ಇವತ್ತು ಪ್ರಶ್ನೆ ಮಾಡೋದು. ಅದಕ್ಕೆ ಉದ್ಯೋಗ ಸೃಷ್ಟಿ ಮಾಡಿಸೋದಕ್ಕಾಗಿ ಸರ್ಕಾರಗಳು ಒತ್ತಡ ತೊಗೊಂಬರ್ರಿ. ಕೃಷಿ ಕ್ಷೇತ್ರವನ್ನು ನಮ್ಮ ಉದ್ಯೋಗ ಕೊಡುವಂಥದ್ದು, ಅದನ್ನು ಬೆಳೆಸುವಂಥ ವಿಚಾರ ಮಾಡಿಸ್ರಿ. ಸುಪ್ರೀಂ ಕೋರ್ಟ್ ಇವತ್ತು ಮಾಡಬೇಕಾಗಿತ್ತು ಅದನ್ನು. ಕೃಷಿ ಕ್ಷೇತ್ರದಲ್ಲೇ ನೀರು ಸರಿಯಾಗಿಲ್ಲ ಎಲ್ಲ ಕಡೆ, ಆಲ್ ಓವರ್ ಇಂಡಿಯಾದಲ್ಲಿ ನೀರ ಜೊತೆಗೆ ಪ್ರತಿಯೊಂದು ಹಳ್ಳಿಗೆ ಒಂದು ಗೋಡಾವನ್ನು ಕಳಿಸ್ಕೊಟ್ರೆ ವ್ಯಾಪಾರಕ್ಕೆ ಅಂದ್ರೆ ಹಳ್ಳಿಗಳಾಕವ್ರಿ. ಎಲ್ಲಿ ದುಡ್ಡು ತಿರ್ಲಿಕ್ಕತ್ತದ, ಎಲ್ಲಿ ವ್ಯಾಪಾರ ಆಗ್ಲಿಕ್ಕತ್ತದ, ಸಹಜವಾಗಿ ಅಲ್ಲಿ ದುಡ್ಡು ಓಡಾಡೋದ್ರಿಂದ ಸಹಜ ಆರ್ಥಿಕ ಮಟ್ಟ ಒಳ್ಳೆಯದಾಗ್ತದೆ. ಆಗ ನೀವು ಯಾವ ರೇವಡಿ ಕೊಡೋದು ಪ್ರಶ್ನೆ ಬರೋದಿಲ್ಲ. ಇಲ್ಲಾಂದರೆ ರೇವಡಿ ಕೊಡೋದನ್ನ ರೇವಡಿ ಇಟ್ ಮೀನ್ಸ್ ಲಾಂಚ, ಇಟ್ ಮೀನ್ಸ್ ಗ್ಯಾರಂಟಿ. ಗ್ಯಾರಂಟಿ ಅನ್ನೋದು ಲಾಂಚನ ರೀ, ಸಂಶಯ ಇಲ್ಲ. ಅಂದ್ರಾಗ ಯಾರು ಕೊಟ್ಟರು ಅಷ್ಟೇ, BJP ಕೊಡಲಿ, JDS ಕೊಡಲಿ, ಅಥವಾ ಕಾಂಗ್ರೆಸ್ ಕೊಡಲಿ, ಇನ್ನೊಂದು ಕೊಡಲಿ, ಇವೆಲ್ಲ ಲಾಂಛನ. ಅದಕ್ಕಿಂತಲೂ ಮುಖ್ಯವಾಗಿ 2 ಲಂಚ ಕೊಡು ಅಂತ ಹೇಳ್ರಿ, ಸಜೆಷನ್ ಮಾಡಿರಿ. ಹೈಯರ್ ಎಜುಕೇಷನ್ ಎಲ್ಲ ಮಕ್ಕಳು ಫ್ರೀ ಇನ್ನು ಮುಂದೆ ಅಪ್ ಟು ಹೈಯರ್ ಅವ್ರು ಏನು ಕರಿತಾರಂತ ಹೈಯರ್ ಎಜುಕೇಷನ್ ಇಂಡಿಯಾದೊಳಗೆ ಗುಣಮಟ್ಟ ಹೆಚ್ಚು ಮಾಡಿರಿ ಶಿಕ್ಷಣದ ಅಂತ ಹೇಳ್ರಿ. ಆ್ಯಕ್ಚುಲಿ ಆರೋಗ್ಯ ಫ್ರೀ ಮಾಡಿರಿ. ಇವೆರಡ ನೀರು ಗೀರ ಸ್ವಚ್ಛ ಮಾಡೋದು ಕಲ್ತಂಗೆ ಅವ್ರು ಸ್ವಚ್ಛ ಯಾವುದು ಹೊರಸು ಯಾವುದು ಗೊತ್ತಾಗ್ತದೆ, ಮಾಡ್ತಾರೆ, ಹೋರಾಟ ಮಾಡ್ತಾರೆ. ಮುಂದೆ ಮತ್ತು ಉದ್ಯೋಗ ಸೃಷ್ಟಿ ಮಾಡಬೇಕಾದ್ರೆ ಒಂದೇ ಇರೋ ಹಾದಿಲಿ ನಾವು AI ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ, ಟೆಕ್ನಿಕಲ್ ಹಾಯ್ ಮಾಡ್ತೀವಿ, ನಮ್ಮಲ್ಲಿ ಏನೋ IT ಬೆಳೆಸ್ತೀವಿ, ಇಂಡಸ್ಟ್ರಿ ಬೆಳೆಸ್ತೀವಿ. ಎಷ್ಟು ಮಂದಿ ಉದ್ಯೋಗ ಕೊಡ್ತಿದ್ರು? ಇವತ್ತು ನಾವು 140 ಕೋಟಿ ಇದ್ದೀವಿ. ಇದು ನೆನಪಿಲ್ಲ ನಮಗೆ. ಎಷ್ಟು ಮಂದಿ ಅದ್ರಲ್ಲಿ ನಾವು ಕೃಷಿಕದಪ್ಪ? ಅದ ಒಂದು 10-20 ಲಕ್ಷ ಮಂದಿ ಸಿಗ್ತಿರ್ಬೋದು ಇಲ್ಲಿ ಆಲ್ ಓವರ್ ಇಂಡಿಯಾದಲ್ಲೇ. ಅದು ಭಾಳ ಏನ್ರಿ ಅದು.